श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बाशाम्भवि चन्द्रमौलिरबलापर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा वरदेवता भगवती श्रीराजराजेश्वरी। ಪರಮ ಮಂಗಳಮಯವಾದ ಸಮಯ, ಮಂಗಳಮಯವಾದ ಕಾಲ, ಅತಿ ಅದ್ಭುತವಾದ ಜಾಗ, ಎಲ್ಲವೂ ಕೂಡಿ ಬಂದಿರುವ ಈ ಸಮಯದಲ್ಲಿ ಈ ಪರಿಸರದಲ್ಲಿ ಉಪಸ್ಥಿತರಾಗಿರುವ ನಾವೆಲ್ಲರೂ ಕೂಡ ಭಾಗ್ಯವಂತರು. ಟೈಮ್ ಇಸ್ ವೆರಿ ವೆರಿ ಆಸ್ಪಿಷಿಯಸ್, ದ ಪ್ಲೇಸ್ ಇಸ್ ವೆರಿ ವೆರಿ ಸೇಕ್ರೆಡ್, occasion is also very very significant. All of us who are present here and anywhere in the world who are celebrating Navaratri now, anywhere in the world, anybody, they all are very 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 blessed people. ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿಯ ಅನುಸಾರವಾಗಿ ನಮ್ಮ ಜೀವನವೇ ಒಂದು ಸಮರ್ಪಣೆ. ಅವರ್ ಲೈಫ್, ಎಂಟೈರ್ ಲೈಫ್ ಇಸ್ ಅನ್ ಆಫರಿಂಗ್ ಟು ಗಾಡ್. ನಾವು ಏನಾದರೂ ಒಂದನ್ನು ಕೊಡ್ಬೇಕಾದ್ರೆ, ನಾವು ಇವತ್ತು ಹಣ್ಣನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರೆ ಹಣ್ಣು ಸಮರ್ಪಣೆ ಆಯಿತು. ನಾಳೆ ದಿವಸ ನಾವು ಹೂ ಸಮರ್ಪಣೆ ಮಾಡ್ತೀನಿ ಅಂದ್ರೆ ಹೂ ಸಮರ್ಪಣೆ ಆಯಿತು. ಟುಡೇ ಐ ಹ್ಯಾವ್ ಆಫರ್ಡ್ ಫ್ರೂಟ್ಸ್, ಟುಮಾರೋ ಐ ಆಮ್ ಆಫರಿಂಗ್ ಫ್ಲವರ್ಸ್. ಸೊ ಒನ್ಸ್ ಇನ್ ಎ ವೇ ಐ ಕ್ಯಾನ್ ಆಫರ್ ಎನಿಥಿಂಗ್. ಬಟ್ ಎ ಡಿವೋಟಿ, ಭಕ್ತ ಅನ್ನೋರು ಯಾರು ಗೊತ್ತಾ? ನಮ್ಮ ಜೀವನವನ್ನೇ ದೇವರಿಗೋಸ್ಕರ ಸಮರ್ಪಣೆ ಮಾಡಿ. ದಟ್ ಇಸ್ ಕಾಲ್ಡ್ ಎಸ್ ಭಕ್ತ, ಡಿವೋಟಿ. ಹಂಗಂದ ಮೇಲೆ ಎವ್ರಿಥಿಂಗ್ ವಾಟ್ ವಿ ಡೂ ಇಸ್ ಅನ್ ಆಫರಿಂಗ್ ಟು ಗಾಡ್. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ದೇವರಿಗೆ ಸಮರ್ಪಣೆ ಆಗುವ ಕೆಲಸ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರವಾಗಿ ಯತ್ ಕರೋಷಿ ಯದಶ್ನಾಸಿ ಯದ್ ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಅರ್ಜುನ ತುಂಬಾ ದುಃಖದಲ್ಲಿದ್ದಾರೆ. ಆ ದುಃಖವನ್ನು ದೂರ ಮಾಡಿ ಕೃಷ್ಣ ಹೇಳ್ತಾರೆ, ಅರ್ಜುನ ತುಂಬಾ ಸುಲಭವಾದ ದಾರಿ ಹೇಳ್ತೀನಿ. ನೀನೇನನ್ನು ಮಾಡ್ತೀಯೋ, ಏನನ್ನು ಆಹಾರ ತಗೊಳ್ತೀಯೋ, ಮತ್ತೆ ಏನನ್ನು ಮಾತಾಡ್ತೀಯೋ ಎಲ್ಲವೂ ನನಗೆ ಸಮರ್ಪಣೆ ಮಾಡು. ಯತ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಪುರುಷ ಮದರ್ಪಣ. ಎಲ್ಲವೂ ನನಗೆ ಸಮರ್ಪಣೆ ಮಾಡು. ಕೃಷ್ಣಾರ್ಪಣಮಸ್ತು, ದೇವಿ ಅರ್ಪಣಮಸ್ತು, ಶಿವಾರ್ಪಣಮಸ್ತು. ಏನನ್ನು ಮಾಡಿದ್ರು ಕೂಡ ಅರ್ಪಣೆ ಮಾಡು. ಹಿಂಗೆ ಅರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿದ ಕೂಡ ಏನಾಗುತ್ತೆ, ಮೊಟ್ಟ ಮೊದಲೇ ಫಿಲ್ಟರ್ ಆಗ್ಬಿಡುತ್ತೆ. ಏನ್ ಫಿಲ್ಟರ್ ಆಗ್ಬಿಡುತ್ತೆ? ಅದು ತಪ್ಪು ಮಾಡೋದು. The first filter is what? Once you decide that you want to offer your entire life to God, then you have to stop certain things. ಕೆಲವೊಂದು ನಿಲ್ಲಿಸಲೇಬೇಕು. ಯಾವ್ದು ನಿಲ್ಲಿಸಬೇಕು, ಯಾವುದನ್ನು ಮಾಡಬಾರ್ದು ಅದನ್ನು ನಿಲ್ಲಿಸಬೇಕು ನಾವು. Whenever you find something going wrong anywhere in the city, in the town, in the village, in the world, anything going wrong in your house, in the city, in the village, in the country or in the world, ಎಲ್ಲ ತಪ್ಪು ನಡೀತಾರೆ. ನಾವು ಮಾತಾಡ್ತೀವಿ, ಅವ್ರು ಹಂಗೆ ಮಾಡಬಾರ್ದಾಗಿತ್ತು ಹೇಳ್ತೀವಲ್ಲ. ಯು ಶುಡ್ ನಾಟ್ ಹವ್ ಡನ್ ಲೈಕ್ ದಿಸ್. ఎందుకు చేస్తున్నాడో తెలియదు, అక్కడ చేయకూడదు వాడు. ಸಮಥಿಂಗ್ ಯು ವಿಲ್ ಸೇ ಅಲ್ಲ, ಹೇಳ್ತೀವಿ ಮಾಡಬಾರ್ದಾಗಿತ್ತು. ಯಾಕೆ ಹಂಗೆ ಹೇಳ್ತೀರಿ ನೀವು? ಮಾಡಬೇಕಾದದ್ದು ಏನು, ಮಾಡಬಾರದ್ದು ಏನು, ಇದನ್ನ ನಾವು ತಿಳ್ಕೊಬೇಕಾಗಿದೆ ಜೀವನದಲ್ಲಿ. ವಾಟ್ ಇಸ್ ಟು ಬಿ ಡನ್, ವಾಟ್ ಇಸ್ ಶುಡ್ ನಾಟ್ ಬಿ ಡನ್, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಟ್ ಇಸ್ ಕಾಲ್ಡ್ ಆಸ್ ವಿಧಿ ನಿಷೇಧ. ವಿಧಿ ಎಂಬ ಶಬ್ದಕ್ಕೆ, ವಿಧಿ ಅಂದ್ರೆ ಎರಡು ಅರ್ಥ ಇರುತ್ತೆ. ಕನ್ನಡದಲ್ಲಿ ವಿಧಿ ಅಂತ ಹೇಳಿದ್ರೆ ಹಣೆ ಬರ, ಅದಕ್ಕೆ ವಿಧಿ ಅಂತ ಹೇಳ್ತೇವೆ. ಆದರೆ ಸಂಸ್ಕೃತ ಭಾಷೆಯಲ್ಲಿ ವಿಧಿ ಎಂಬ ಶಬ್ದಕ್ಕೆ ಮಾಡಬೇಕಾಗಿರುವ ಕೆಲಸಕ್ಕೆ ವಿಧಿ, ವಿಧಾನ ಮಾಡಿರುವ ವಿಷಯವೇ ವಿಧಿ. ದ ರೂಲ್ ವಿಚ್ ಸೇಸ್ ದಿಸ್ ಹ್ಯಾಸ್ ಟು ಬಿ ಡನ್, ದಟ್ ಇಸ್ ಕಾಲ್ಡ್ ವಿಧಿ. ಅದರ ಆಪೋಸಿಟ್ ಶಬ್ದ ಬಂದು ನಿಷೇಧ. ನಿಷೇಧ ಅಂದ್ರೆ ಮಾಡಬಾರದ ವಿಷಯ.
ಯಾವುದನ್ನು ನಾವು ಮಾಡ್ಬೋದು. ವಾಟ್ ವಿ ಶುಡ್ ನಾಟ್ ಡೂ ಇಟ್ಸ್ ಕಾಲ್ಡ್ ಎಸ್ ನಿಷೇಧ, ನಿಷಿದ್ಧ ಕಾರ್ಯಾಣಿ. ಯಾವುದನ್ನು ಮಾಡಬೇಕಾಗಿದ್ದು ಅದು ವಿಧಿ ಕಾರ್ಯ. ಈ ರೀತಿಯಾಗಿ ಎರಡು ಇದೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ ನೋಡಿ, ಅವ್ರ ಹಂಗೆ ಮಾಡಬಾರ್ದಾಗಿತ್ತು, ಅವ್ರ ಹಂಗೆ ಮಾತಾಡ್ಬೋದಾ? ಇನ್ನೊಬ್ರು ಮಾತಾಡಿರ್ತಾರೆ, ಅದಕ್ಕೆ ಹಂಗೆ ಮಾತಾಡ್ಬೋದಾ, ಹಿಂಗೆ ಮಾಡ್ಬೋದಾ ಅಂತ ಕೇಳ್ತೀವಿ. We ask, somebody has done something wrong, we say, should not have done that. Same way, you will put a question to yourself also. So, ಈ ಚರಿತ್ರೆಯಲ್ಲಿ ನಮ್ಮ ಚಂಡಿ ಹೋಮದಲ್ಲಾಗಲಿ ಅಥವಾ ಈ ಭಾರತೀಯ ಸಂಸ್ಕೃತಿ ಯಾವುದೇ ಪೂಜೆ ಆಗಲಿ ಅದ್ರಲ್ಲಿ ಏನನ್ನಾದ್ರೂ ಓದ್ತಾರೆ, ನೋಡಿದ್ರೆ ಓದ್ತಾರೆ, ಪಾರಾಯಣ ಮಾಡ್ತಾರೆ. ಈ ಪಾರಾಯಣದಲ್ಲಿ ರಾಮಾಯಣವನ್ನು ನಾವು ಪಾರಾಯಣ ಮಾಡಿ ಏನ್ ಗೊತ್ತಾಗುತ್ತೆ, ಅಲ್ಲಿ ರಾಮ ಬಂದು ಉದಾಹರಣೆ ಹೆಂಗಿರ್ಬೇಕು ಅಂತ. ಅದಕ್ಕೆ ವಿಪರೀತವಾಗಿ ರಾವಣ ಉದಾಹರಣೆ ಯಾವುದಕ್ಕೆ, ಹೆಂಗೆ ಇರಬಾರ್ದು. ಮಹಾಭಾರತದಲ್ಲಿ ಪಾಂಡವರು ಏನು ಉದಾಹರಣೆ ಕೊಡ್ತಾರೆ, ಏನು ಹೆಂಗಿರ್ಬೇಕು, ಕೌರವರು ಹೆಂಗಿರಬಾರ್ದು ಅಂತ. ದುರ್ಗಾ ಸಪ್ತಶತಿನಲ್ಲಿ ಅಸುರರು, ರಾಕ್ಷಸರು ಹೆಂಗಿರಬಾರ್ದು ತೋರಿಸ್ಕೊಡ್ತಾರೆ. ದೇವಿ ನಮಗೆ ತೋರಿಸ್ಕೊಡ್ತಾಳೆ, ನಿನ್ನ ರಾಕ್ಷಸನೂ ಆಗ್ಬೇಡ, ದೇವತೆನೂ ಆಗ್ಬೇಡ, ಒಳ್ಳೆ ಮನುಷ್ಯ ಆಗುವಂತ ದೇವಿ ಹೇಳ್ಕೊಡ್ತಾಳೆ. ಒಳ್ಳೆ ಮನುಷ್ಯ ಅಂದ್ರೆ ಯಾರು? ಈ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿಯನ್ನು ತರುವವರೇ ಒಳ್ಳೆ ಮನುಷ್ಯ. ಹೂ ಇಸ್ ಅ ಗುಡ್ ಪರ್ಸನ್ ಇನ್ ದಿಸ್ ವರ್ಲ್ಡ್? ಒನ್ ಹೂ ಬ್ರಿಂಗ್ಸ್ ಪೀಸ್ ಇನ್ ದ ವರ್ಲ್ಡ್, ಒನ್ ಹೂ ಬ್ರಿಂಗ್ಸ್ ಲವ್ ಅಂಡ್ ಅಫೆಕ್ಷನ್ ಇನ್ ದಿಸ್ ವರ್ಲ್ಡ್, ಒನ್ ಹೂ ಕನ್ಸ್ಟ್ರಕ್ಟ್ಸ್, ಡಸ್ ನಾಟ್ ಹರ್ಟ್ ಎನಿಬಡಿ. ಇವೆಲ್ಲ ತಾನೇ ಒಳ್ಳೆ ಮನುಷ್ಯನ ಲಕ್ಷಣ. ಈ ಎಲ್ಲ ಒಳ್ಳೆ ಗುಣಗಳನ್ನು ಸೇರಿ ನಾವು ಒಂದೇ ಪದದಲ್ಲಿ ಇರ್ಬೋದು. ಯಾವ ಪದ ಗೊತ್ತಾಗ? ಧರ್ಮ. ಒನ್ ವರ್ಡ್ ಇನ್ ಅವರ್ ಎಂಟೈರ್, ಪೂರ್ತಿ ನಮ್ಮ ಸಾಹಿತ್ಯದಲ್ಲಿ, ವೈದಿಕ ಸಾಹಿತ್ಯದಲ್ಲಿ, ಆಗಮ ಸಾಹಿತ್ಯದಲ್ಲಿ, ಮತ್ತೆ ಎಲ್ಲ ಪುರಾಣಗಳಲ್ಲಿ ಎಲ್ಲದಲ್ಲಿ ಒಂದೇ ಒಂದು ಒನ್ ವರ್ಡ್ ಇಸ್ ಸಫಿಷಿಯಂಟ್ ಟು ಸೇ ಧರ್ಮ ಅಂತ ಹೇಳಿದ್ರೆ ಒಳ್ಳೆಯದು. ಯಾವುದನ್ನು ಮಾಡಬೇಕು, ನಾವು ಧರ್ಮವನ್ನು ಮಾಡಬೇಕು. ಯಾವ್ದು ಮಾಡಬಾರ್ದು? ಅಧರ್ಮವನ್ನು ಮಾಡಬೇಕು. ಈ ಧರ್ಮವೇ ಈ ದುರ್ಗಾ ಸಪ್ತಶತಿಯಲ್ಲಿ ಬೋಧ ಆಗುತ್ತೆ. ಎಲ್ಲರಿಗೂ ಹೇಳ್ಕೊಡೋದು ಯಾವ ಧರ್ಮವನ್ನೇ ಬೋಧಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಏನ್ ಹೇಳ್ತಾರೆ, ಎಲ್ರಿಗೂ ನೀವು ಭಗವದ್ಗೀತೆ ಓದಿರ್ಬೋದು, ಓದ್ದೇ ಇರ್ಬೋದು, ಒಂದು ಶ್ಲೋಕ ಮಾತ್ರ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಟಿವಿ ಸೀರಿಯಲ್ ನೋಡ್ಬಿಟ್ಟಿದ್ದೀರ. ಯಾವ ಶ್ಲೋಕ ಗೊತ್ತಿರೋದ್ರಿ ಅಂತ ಹೇಳಿ? ಯದಾ ಯದಾ ಹಿ ಧರ್ಮಸ್ಯ, ಗೊತ್ತಲ್ಲ ಅದು? ನೀವ್ ಹೇಳ್ತೇನೆ, ನಾನು ಹೇಳ್ಬಾರ್ದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಅಧರ್ಮ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಕೃಷ್ಣ ಹೇಳುವ ವಾಕ್ಯ. ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರನೇ ನಾನು ಅವಾಗ ಅವತಾರ ತಗೊಂಡು, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮ ಅವತಾರ, ಬಲರಾಮ ಅವತಾರ, ಕೃಷ್ಣ ಅವತಾರ, ಶ್ರೀರಾಮ ಅವತಾರ, ಎಲ್ಲವೂ ಏನಕ್ಕೋಸ್ಕರ ಬಂದು ಕೃಷ್ಣ ನಾರಾಯಣ ಬಂದಿರೋದು ಜಸ್ಟ್ ಟು ಎಸ್ಟಾಬ್ಲಿಷ್ ಧರ್ಮ ಒನ್ಸ್ ಅಗೇನ್. ನಾವು ಅನ್ಕೋಬಹುದು ಇವತ್ತು ಅಧರ್ಮ ಎಲ್ಲಿಂದ ಬಂತು? ಪರಮಾತ್ಮನಿಂದ ತಾನೆ ಬಂದಿರ್ಬೇಕು ಅಧರ್ಮ ಕೂಡ. ಅದು ಲೀಲೆ, ಪರಮಾತ್ಮನ ಲೀಲೆ. ಪರಮಾತ್ಮ ಲೀಲೆ ಇಸ್ ದಟ್ ಫ್ರಮ್ ಪರಮಾತ್ಮ only everything comes. Everything comes from ಪರಮಾತ್ಮ only. He will make a big drama. ನಾವು ಸಣ್ಣ ಡ್ರಾಮಾ ಮಾಡ್ತೀವಿ, ಅವ್ರು ದೊಡ್ಡ ಡ್ರಾಮಾ ಮಾಡ್ತಾರೆ. ಪರಮಾತ್ಮ ಡ್ರಾಮಾ ತುಂಬಾ ದೊಡ್ಡ ಡ್ರಾಮಾ. ಜಗವೆಲ್ಲ ಒಂದು ನಾಟಕ ರಂಗ. ಈ ಜಗವೆಲ್ಲ ಒಂದು ನಾಟಕ ರಂಗ. ಜನರೆಲ್ಲ ಬರೀ ಪಾತ್ರಧಾರಿಗಳು. ಇದೆಲ್ಲ ಹೇಳಿದೆಲ್ಲ ಕೀರ್ತನೆ ಕೇಳಿದ್ರು. ಸೊ ಪರಮಾತ್ಮ ಬಂದು ನಟವರ ಗಂಗಾಧರ, ನಟರಲ್ಲಿ ದೊಡ್ಡ ನಟ ಯಾರು? ಪರಮೇಶ್ವರ. ಆದ್ರೂ ಕೂಡ ನಮಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನೀನು ಈ ಜಗತ್ತಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂದ್ರೆ, ಇಫ್ ಯು ವಾಂಟ್ ಟು ಲಿವ್ ಹ್ಯಾಪಿಲಿ ಇನ್ ದಿಸ್ ಲೈಫ್, ಇನ್ ದಿಸ್ ವರ್ಲ್ಡ್, ಡೂ ಗುಡ್. ಅಸುರ ಅಂದ್ರೆ ಯಾರು? ಯಾರು ಸಮಾಧಾನವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಭಂಗ ಮಾಡ್ತಾರೋ, ಅನಾವಶ್ಯಕವಾಗಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ. ನೋಡಿ, ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಜಗತ್ತಲ್ಲಿ ಐ ವಾಂಟ್ ಟು ಬಿ ಹ್ಯಾಪಿ, ಐ ವಾಂಟ್ ಟು ಬಿ ಹೆಲ್ತಿ, ಐ ವಾಂಟ್ ಟು ಬಿ ವೆಲ್ತಿ, ಹೌದೇ ಇಲ್ಲ? ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ, ಗುಡ್ ರಿಲೇಷನ್ ಎಲ್ಲ ತಪ್ಪೇ ಇಲ್ಲ. ಐ ವಾಂಟ್ ಟು ಬಿ ಹೆಲ್ತಿ, ಐ ವಾಂಟ್ ಟು ಬಿ ಹ್ಯಾಪಿ, ಅಬ್ಸಲ್ಯೂಟ್ಲಿ ನಾಟ್ ರಾಂಗ್. ಬಟ್ ಐ ವಾಂಟ್ ಟು ಬಿ ಹ್ಯಾಪಿ ಬೈ ಹುಕ್ ಆರ್ ಕ್ರೂಕ್. ಚೆನ್ನಾಗಿದೆಯಲ್ಲ ಅದು?
ಹೆಂಗಾದ್ರೂ ನಾನು ಚೆನ್ನಾಗಿರ್ಬೇಕು ಹಂಗಲ್ಲ. ಧರ್ಮವನ್ನು ಮಾಡಿಯೇ ಚೆನ್ನಾಗಿರ್ಬೇಕು. ಯು ವಾಂಟ್ ಟು ಬಿ ಹ್ಯಾಪಿ, ಡೂ ಧರ್ಮ ಅಂಡ್ ಬಿ ಹ್ಯಾಪಿ. ಡೋಂಟ್ ಡೂ ಅಧರ್ಮ ಅಂಡ್ ಟ್ರೈ ಟು ಬಿ ಹ್ಯಾಪಿ. ಕಾಂಟ್ ಬಿ ಹ್ಯಾಪಿ. ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಎಲ್ಲ ಉಂಟಾಗ. ಅದಕ್ಕೋಸ್ಕರ ಅಧರ್ಮವನ್ನು ಮಾಡಿ ನಾವು ಸಂತೋಷವಾಗಿರ್ಬೇಕು ಅಂತ ಬಾಳ. ನಾನು ಚೆನ್ನಾಗಿರ್ಬೇಕು, ಬೇರೆಯವರು ಚೆನ್ನಾಗಿರ್ಬೇಕು. ದಿಸ್ ಇಸ್ ವೈದಿಕ ಧರ್ಮ. ವೇದಗಳೇನು ಹೇಳುತ್ತೆ? ಸರ್ವೇ ಭವಂತು ಸುಖಿನ. ಸರ್ವೇ ಅಂದ್ರೆ ಏನರ್ಥ? ಎಲ್ರು. ಭವಂತು ಇರಲಿ, ಸುಖಿನ ಅಂದ್ರೆ ಸುಖವಾಗಿ. ಸರ್ವೇ ಸಂತು ನಿರಾಮಯ. ನಿರಾಮಯ ಅಂದ್ರೆ ರೋಗರಹಿತರಾಗಿರಲಿ, ಎಲ್ಲರೂ ರೋಗರಹಿತರಾಗಿ. ಸರ್ವೇ ಭದ್ರಾಣಿ ಪಶ್ಯಂತು. ಲೆಟ್ ಎವ್ರಿಬಡಿ ಸಿ ಆಸ್ಪಿಷಿಯಸ್ ಅಕೇಶನ್ಸ್ ಇನ್ ಲೈಫ್. ಎಲ್ಲವೂ ಸುಂದರವಾಗಿರುವ ವರ್ಷಗಳನ್ನೇ ಎಲ್ಲರೂ ಅನುಭವಿಸಿ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಕಶ್ಚಿತ್ ಅಂದ್ರೆ ಒಬ್ಬರೂ ಕೂಡ, ಯಾರೂ ಕೂಡ ದುಃಖವನ್ನು ಅನುಭವಿಸದೇ ಇರಲಿ ಅಂತ ವೇದ ಮಂತ್ರ. ಕೆಲವರು ಹೇಳ್ತಾರೆ, ಏನಪ್ಪ ದೊಡ್ಡದು ವೇದ ಮಂತ್ರದಲ್ಲಿ? ನಮ್ಗೆ ಗೊತ್ತಿರೋ ಮಂತ್ರಗಳೇ. ವೇದದಲ್ಲಿ ಒಂದೇ ಒಂದು ತತ್ವ, ವೇದೋ ಅಖಿಲ ಧರ್ಮ ಮೂಲಂ. ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ವೇದ ಅಂದ್ರೆ ಏನಪ್ಪಾ ಅಂದ್ರೆ, ಧರ್ಮವನ್ನು ಬೋಧಿಸುವ ಗ್ರಂಥವೇ ವೇದ. ವಾಟ್ ಇಸ್ ವೇದ? ವೇದ ಮೀನ್ಸ್ ನಮಗೆ ಸನ್ಮಾರ್ಗವನ್ನು ಹೇಳಿಕೊಡುವ ಗ್ರಂಥಗಳೇ ವೇದ. ವೇದಗಳು ನಮಗೆ ಸನ್ಮಾರ್ಗವನ್ನು ಹೇಳ್ಕೊಡುತ್ತೆ. ದಿಸ್ ಇಸ್ ದ ರೈಟ್ ಪಾತ್. ನೀವು ಯಾರಾದ್ರೂ ಒಂದ್ಸರಿ ಬಿಡುವಿದ್ದಾಗ ದುರ್ಗಾ ಸಪ್ತಶತಿಯನ್ನು ನಿಮ್ಮ ನಿಮ್ಮ ಭಾಷೆಯ ಅನುವಾದನ ಓದಿದ್ರೆ, ರೀಡ್ ದ ಟ್ರಾನ್ಸ್ಲೇಷನ್ ಆಫ್ ದಿ ದುರ್ಗಾ ಸಪ್ತಶತಿ. ಅಲ್ಲಿ ಹೆಸರುಗಳು ಬರುತ್ತೆ. ಏನೇನು ಹೆಸರುಗಳು ಬರುತ್ತೆ? ದೇವಿ ದೇವಿ ಬರುತ್ತೆ, ಕಾಳಿ ಬರುತ್ತೆ, ಸರಸ್ವತಿ ಬರುತ್ತೆ, ಮಹಾಲಕ್ಷ್ಮಿ ಬರುತ್ತೆ. ಇದ್ರಲ್ಲಿ ಬರುತ್ತೆ ಯಾವ್ದ್ರಲ್ಲಿ? ದುರ್ಗಾ ಸಪ್ತಶತಿ. ಇದಲ್ಲದೆ ಬೇರೆ ಹೆಸರುಗಳು ಬರುತ್ತೆ. ಯಾವ್ದು? ಮಹಿಷಾಸುರ ಬರುತ್ತೆ, ಚಂಡ ಮುಂಡ ಬರುತ್ತೆ, ಶುಂಭ ನಿಶುಂಭ ಬರುತ್ತೆ, ಧೂಮ್ರಲೋಚನ ಬರುತ್ತೆ. ಎಲ್ಲ ರಾಕ್ಷಸರ ಹೆಸರು ಬರುತ್ತೆ ಅದರಲ್ಲಿ, ದೇವತೆಗಳ ಹೆಸರು ಬರುತ್ತೆ, ದೇವಿಯ ಹೆಸರು ಬರುತ್ತೆ. ಸೊ ದೇವಿ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ದೇವಿ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಸಂಹಾರ ಅಂದ್ರೆ ಏನು? ಅವರನ್ನು ಜೀವವನ್ನು ತೆಗೆದು ಬಿಡ್ತಾಳೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅವರು ಈ ಲೋಕದಲ್ಲಿ ಅನಾಹುತವನ್ನು ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾರೆ. ಆದರೆ ಆ ಶಕ್ತಿ ದೇವಿಯಲ್ಲಿದೆ. ಆದ್ದರಿಂದ ನಮ್ಮ ಜೀವನಗಳಲ್ಲಿ ನಮ್ಮಲ್ಲಿರುವ ಕಷ್ಟಗಳನ್ನು ನಾವು ದೂರ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಲ್ಲ? ನಾವು ಯಾರನ್ನು ಸಂಹಾರ ಮಾಡ್ಬೇಕಲ್ಲ. ವಿ ಡೋಂಟ್ ಹ್ಯಾವ್ ಟು ಸ್ಲೇ, ಕಿಲ್ ಎನಿಬಡಿ. ವಿ ಹ್ಯಾವ್ ಟು ಸಿಂಪ್ಲಿ ಟೇಕ್ ದ ರೆಫ್ಯೂಜ್ ಆಫ್ ದೇವಿ. ನಾವು ಬರೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು. ನೀವು ಶಸ್ತ್ರ ಎಂಬ ಶಬ್ದವನ್ನು ಕೇಳಿದ್ದೀರಾ? ಶಸ್ತ್ರ, ಶಸ್ತ್ರ ಅಂದ್ರೆ ಏನು? ಇಂಗ್ಲಿಷಲ್ಲಿ ವೆಪನ್. ಶಾಸ್ತ್ರ ಶಬ್ದ ಕೇಳಿದ್ದೀರಾ? ಶಾಸ್ತ್ರ ಅಂದ್ರೆ ಏನು? ಗ್ರಂಥಗಳು, ಧರ್ಮ ಗ್ರಂಥಗಳೇ ಶಾಸ್ತ್ರ. ಶಸ್ತ್ರ, ಶಾಸ್ತ್ರ. ಇವತ್ತು ನಾವು ಕೂತ್ಕೊಂಡು ಸಂತೋಷವಾಗಿ ಹೋಮವನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಬಾರ್ಡರಲ್ಲಿ ಯಾರು ಶಸ್ತ್ರವನ್ನು ಇಟ್ಕೊಂಡು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಾವು ಶಾಸ್ತ್ರವನ್ನು ಇಲ್ಲಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ನಮ್ಮನ್ನು ಶಸ್ತ್ರವನ್ನು ಇಟ್ಕೊಂಡು ಕಾಪಾಡ್ತಾರೆ. ಯಾರು ಕಾಪಾಡ್ತಾ ಇದ್ದಾರೆ? ನಮ್ಮ ಸೈನಿಕರು, ನಮ್ಮ ಸೈನ್ಯ, ಭಾರತದ ಸೈನ್ಯ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಎಲ್ಲ ಕಡೆ ಕಾಪಾಡ್ತಾ ಇದ್ದಾರೆ. ಸೊ ಶಸ್ತ್ರದಿಂದ ರಾಷ್ಟ್ರವನ್ನು ರಕ್ಷಣೆ ಮಾಡಿದಾಗ ಶಾಸ್ತ್ರ ಚಿಂತನೆ ಮಾಡಬೇಕು. ಶಸ್ತ್ರದಿಂದ ರಾಷ್ಟ್ರ ರಕ್ಷಣೆ ಮಾಡೋರು ಇರೋದ್ರಿಂದಲೇ ನಾವು ಶಾಸ್ತ್ರ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಮನಸ್ಸಲ್ಲಿ ಸೈನಿಕರು ಅಂದ್ರೆ ತುಂಬಾ ಆದರ ಜಾಸ್ತಿ, ತುಂಬಾ ಗೌರವ ಜಾಸ್ತಿ. ಆರ್ಮಿ, ನೇವಿ, ಏರ್ಫೋರ್ಸ್ ಅಂದ್ರೆ ವಿ ಆನರ್ ದಮ್ ವೆರಿ ಮಚ್. ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ ಅವರು. ಕಾರಣ ಏನು? ಅವ್ರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅವ್ರು ರಕ್ಷಣೆ ಮಾಡ್ತಾ ಇರೋದೇ ನಾವು ಸಂತೋಷ ಮಾಡ್ತಾ ಇದೀವಿ. ಸ್ವಲ್ಪ ಯೋಚನೆ ಮಾಡಿ, ಇಸ್ರೇಲ್ ಹೆಂಗಿದೆ ಇವಾಗ, ಅದೇ ತರ ಪ್ಯಾಲೆಸ್ಟೈನ್ ಹೆಂಗಿದೆ ಯೋಚನೆ ಮಾಡಿ. ಅದೇ ತರ ಇದೆಯಲ್ಲ, ಯಾವುದು ಯುಕ್ರೇನ್ ಹೆಂಗಿದೆ, ಪರಿಸ್ಥಿತಿ ಹೆಂಗಿದೆ, ದೊಡ್ಡ ಯುದ್ಧ ನಡೀತಾ ಇದೆಯಲ್ಲ. ಅಲ್ಲಿ ಕೂತ್ಕೊಂಡು ಯಾರಾದ್ರೂ ಜಪ ಮಾಡಕ್ಕಾಗತ್ತಾ? ಜಪ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ಅದೆಲ್ಲವೂ ಆ ಶಾಂತಿ ಎಲ್ಲ ನಮಗೆ ಕೊಟ್ಟಿರೋದು ಶಸ್ತ್ರದ ಜ್ಞಾನ, ಶಾಸ್ತ್ರದ ಜ್ಞಾನ. ನೀವು ನೋಡಿರ್ಬೇಕು, ಆಶ್ಚರ್ಯ ಪಡ್ತೀರಾ. ಮಿಲಿಟ್ರಿದವರು ಬಂದು ದೇವಸ್ಥಾನಕ್ಕೆ ಬರ್ತಾರೆ, ಬಂದು ಹೇಳ್ತಾರೆ ಅವ್ರು ಮಿಲಿಟ್ರಿ ಆಗಿದ್ದು ರಾಷ್ಟ್ರವನ್ನು ಕಾಪಾಡ್ತಾ ಇದ್ದಾರೆ, ನಮ್ಮ ದೇಶವನ್ನು ಕಾಪಾಡ್ತಾರೆ. ಆದ್ರೆ ಅವ್ರ ಮನೆಯನ್ನು ಕಾಪಾಡಕ್ಕೆ ಶಾಸ್ತ್ರ, ದೇಶವನ್ನು ಕಾಪಾಡಕ್ಕೆ ಅವ್ರು ನಮಗ್ ಬೇಕು. ಆದ್ರೆ ಅವ್ರ ಮನೆಗಳಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಗೆ ಶಾಸ್ತ್ರ ಬೇಕು. ಶಾಸ್ತ್ರ ಅಂದೇನರ್ಥ? ಪೂಜೆಗಳು, ಜಪಗಳು, ಪಾರಾಯಣಗಳು, ದಾನ ಧರ್ಮಗಳು, ವ್ರತಗಳು, ಉಪವಾಸಗಳು ಎಲ್ಲ ಬೇಕಾಗಿದೆ ನಮ್ಮ ಕುಟುಂಬವನ್ನು ಚೆನ್ನಾಗಿ ಕಾಪಾಡಬೇಕಂದ್ರೆ. ಆದ್ರಿಂದ ನಮ್ಮ ಭಾರತ ದೇಶ ಅದ್ಭುತವಾದ ದೇಶ.
ಭಾರತೀಯ ಸಂಸ್ಕೃತಿ ಬಂದು ಸುಂದರವಾದ ಸಂಸ್ಕೃತಿ. ಈ ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮ ಶಾಸ್ತ್ರ ರೀತಿಯಲ್ಲಿ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀರಾ ಇವತ್ತಿನ ಹೋಮದಲ್ಲಿ. ಇನ್ನು ನಾಳೆ ಕೂಡ ತುಂಬಾ ಸುಂದರವಾದ ಒಂದು ಪ್ರಸಂಗ ಇದೆ. ಈಗ ನೀವು ಪೂರ್ಣಾಹುತಿ ನೋಡಿದ್ರಿ, ಕುಂಕುಮಾರ್ಚನೆ ದೀರ್ಘವಾಗಿ ಮಾಡಿದ್ರಿ, ಲಲಿತಾ ಸಹಸ್ರನಾಮವನ್ನ ತುಂಬಾ ನಿಧಾನ ಮಾಡಿದ್ರಲ್ಲ, ಒಂದೊಂದು ನಾಮವನ್ನು ಹೇಳ್ತಾ ಮಾಡಿದ್ದೀರಾ. ಅದರಿಂದ ಎಷ್ಟೋ ದೊಡ್ಡ ಫಲ ಬರ್ತಾ ಇದೆ, ಒಳ್ಳೆ ಫಲ ಬರುತ್ತೆ ನಮಗೆ. ನಮ್ಮ ಮನಸ್ಸು ಚೆನ್ನಾಗುತ್ತೆ, ನಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಇಲ್ಲಿ ಬಂದು ಹೋಮವನ್ನು ನೋಡಿದ್ರಿ, ಪೂರ್ಣಾಹುತಿ ಆಯಿತು. ಇವಾಗ ಆಶೀರ್ವಚನವನ್ನು ಹೇಳ್ತಾರೆ. ವೇದ ಮಂತ್ರಗಳನ್ನು ಕೇಳಿರಿ, ನೀವು ಕೇಳಿದ್ರೆ ಇಲ್ಲ ವೇದ ಮಂತ್ರಗಳು ಚೆನ್ನಾಗಿ. ನಾಗಸ್ವರ ತುಂಬಾ ಸುಂದರವಾಗಿ ನುಡಿಸಿದ್ರು, ಸಂಗೀತವನ್ನು ಹಾಡಿದ್ದಾರೆ. ಎಲ್ಲವೂ ಕೂಡ ದೇವಿಯ ಪೂಜೆಯಲ್ಲಿ ಒಂದೇ ಭಾಗವಾಗಿದೆ. ಇದಾದ ನಂತರ ನಾವು ದೇವಿಯನ್ನು ದರ್ಶನ ಮಾಡಕ್ಕೆ ಹೋಗ್ತೇವೆ. ಅದಾದ್ಮೇಲೆ ತುಂಬಾ ಮುಖ್ಯವಾದ ಒಂದು ಅಂಶ ಇದೆ, ಯಾವುದು? ಪ್ರಸಾದ ಕೂಡ ಇದೆ. ಅದೊಂದು ಪ್ರಸಾದದ ವಿಷಯ ಕೂಡ ಇದೆ, ಅದನ್ನು ತಗೊಂಡು ನಾಳೆ ಬೆಳಿಗ್ಗೆ ಮತ್ತೆ ಕೆಲವರು ಬೆಳಿಗ್ಗೆ ಜಲ್ದಿನೂ ಬರ್ಬೋದು, ಜಲ್ದಿ ಬಂದು ಬೆಳಿಗ್ಗೆ ಪ್ರಸಾದ ಮಾಡಿ ಬಂದು ಯಾವ ಶಾಲೆ ಕೂತ್ಕೋಬಹುದು. ಈ ನವರಾತ್ರಿ ಕಾಲದಲ್ಲಿ ಮನಸ್ಸು ನಿರ್ಮಲವಾಗಿರುತ್ತೆ, ಯಾವುದು ಬೇರೆ ಚಿಂತೆ ಬೇಡ. ಇದುವರೆಗೂ ಮಾಡಿರೋ ಕೆಲಸಕ್ಕೆ ತುಂಬಾ ಚಿಂತೆ ಬಂದು ಇಲ್ಲಿ ಕೂತ್ಕೊಂಡ್ರೆ ದೇವರ ಚಿಂತೆ ಮಾಡ್ತಾ ಇದ್ರೆ ಆಟೋಮೆಟಿಕ್ ಎಲ್ಲ ನಡೀತಾ ಇರುತ್ತೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಬರೋರು ಪ್ರಸಾದ ಮಾಡಬಹುದು, ಸ್ವಲ್ಪ ಲೇಟಾಗಿ ಬಂದವರು ಬಂದು ನೇರವಾಗಿ ಇಲ್ಲಿ ಬಂದ್ಬಿಡ್ಬೋದು. ಬಂದು ಕೂತ್ಕೊಂಡು ಮತ್ತೆ ನಾವು ಹೋಮವನ್ನು ನೋಡ್ತೇವೆ, ಮತ್ತೆ ಪೂರ್ಣಾಹುತಿ ನೋಡ್ತೇವೆ. ಸುವಾಸಿನಿ ಪೂಜೆ, ದೇವಿಯನ್ನು ನಾವು ಸುವಾಸಿನಿಯಲ್ಲಿ ನೋಡ್ತೇವೆ. ಒಂದು ತಾಯಿಯಲ್ಲಿ ನಾವು ನೋಡ್ತೇವೆ, ಕ್ರಮಬದ್ಧವಾಗಿ ಚೆನ್ನಾಗಿ ಬಾಳನ್ನು ನಡೆಸ್ತಾ ಇರೋ ಆ ತಾಯಿಯಲ್ಲಿ ನಾವು ಸುವಾಸಿನಿ ದೇವಿಯನ್ನು ನೋಡ್ತೇವೆ. ಅದೇ ರೀತಿಯ ಕನ್ಯಾನಲ್ಲಿ ನಾವು ದೇವಿಯನ್ನು ನೋಡ್ತೇವೆ, ಕನ್ಯಾ ಪೂಜೆ, ಸುವಾಸಿನಿ ಪೂಜೆ, ಬ್ರಹ್ಮಚಾರಿ ಪೂಜೆ, ವಟುಕ ಪೂಜೆ ಎಲ್ಲ ನಾಳೆ ನೋಡ್ತೇವೆ ನೀವು. ಅದಾದ ನಂತರ ಮತ್ತೆ ಪೂರ್ಣಾಹುತಿಯನ್ನು ನೋಡಿ, ಮತ್ತೆ ವೇದಗಳ ಮಂತ್ರಗಳನ್ನ ಕೇಳಿ, ಇಲ್ಲಿಂದ ಕಲಶವನ್ನು ತಗೊಂಡು ದೇವಿಗೆ ಅಭಿಷೇಕ ಮಾಡಿ, ಅದಾದ ನಂತರ ದೇವಿಗೆ ವಿಶೇಷವಾದ ಒಂದು ಸ್ವರ್ಣ ಕವಚದ ಅಲಂಕಾರವನ್ನು ನೋಡಿ, ಅದಾದ ನಂತರ ಮತ್ತೆ ಪ್ರಸಾದವನ್ನು ಮಾಡಿ ಎಲ್ಲ ಆನಂದವಾಗಿ ಹೋಗೋಣ. ಇಲ್ಲಿ ಯಾರಾದರೂ ಅಕಸ್ಮಾತ್ ಆಗಿ ನಿಮ್ಮ ವಾಹನ ತಂದಿಲ್ಲ, ಅದು ದೂರದಿಂದ ಬಂದಿರ, ಬಸ್ಸಲ್ಲಿ ಬಂದಿರ, ಅಕಸ್ಮಾತ್ ಇದ್ರೆ ನಮ್ಮ ಆಶ್ರಮದ ವತಿಯಿಂದ ನಿಮಗೆ ಇಲ್ಲಿಂದ ಮೆಟ್ರೋವರೆಗೂ ಅಥವಾ ಇಲ್ಲಿಂದ ಬಸ್ ಸ್ಟ್ಯಾಂಡ್ ವರೆಗೂ ಸ್ವಲ್ಪ ಹತ್ತಿರದಲ್ಲಿರೋ ಇದರಲ್ಲಿ ಬಸ್ ಸ್ಟಾಪ್ ಬಿಡಕ್ಕೆ ಏರ್ಪಾಡು ಮಾಡಿದ್ದೇವೆ. ಉಚಿತವಾದ ಏರ್ಪಾಡು ಮಾಡೋದನ್ನು ಕೂಡ ನೀವು ಬಳಸ್ಕೋಬಹುದು. ಜಗನ್ಮಾತೆ ರಾಜರಾಜೇಶ್ವರಿ ನಮ್ಮನ್ನು ಚೆನ್ನಾಗಿರ್ಲಿ, ಈ ಲೋಕದಲ್ಲಿರೋ ಅಷ್ಟು ಜನಗಳನ್ನು ಕೂಡ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು